ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ? ಸೊ ಶ್ರಾವಣದ ಮಾಸದಲ್ಲಿ ಎಲ್ಲರೂ ಪೂಜಾ ಪುನಸ್ಕಾರಗಳನ್ನು ಮಾಡ್ತಾ ಬಹಳ ಮೈಂಡ್ ಫ್ರೆಶ್ ಆಗಿರ್ತೈತಿ. ಸೊ ಭಾಳ ಖುಷಿಯಾಗಿರ್ತೀರಿ, ಎಲ್ಲರೂ ಆರೋಗ್ಯದಿಂದ ಇರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ, ಆರೋಗ್ಯದಿಂದಿದ್ದೀವಿ. ಸೊ ನಿಮ್ಮೆಲ್ಲರ ಪರಿವಾರದೊಂದಿಗೆ ನೀವು ಸಹಿತ ಚೆನ್ನಾಗಿರ್ರಿ ಅಂತ ಆ ಒಂದು ದೇವಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಒಂದು ವಿಡಿಯೋದ ಮೂಲಕ ಯಾರ್ಯಾರು ವಿಡಿಯೋವನ್ನು ನೋಡ್ತಾ ಇದ್ರಿ ಎಲ್ರಿಗೂ ಶುಭಕಾಮನೆಗಳನ್ನು ಕೋರ್ತಾ ಇದ್ದೀನಿ. ಸೊ ಒಂದು ಖುಷಿಯಾಗಿರ್ತಕ್ಕಂಥ ವಿಷಯವನ್ನು ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಿರ್ತಕ್ಕಂಥದ್ದು. ಏನು ಅಂತ ಹೇಳಿದ್ರೆ ನೋಡ್ರಿ, ನನ್ನ ಒಂದು ಚಾನಲ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬರ್ ಇವತ್ತಿಗೆ 700 ಏನಪ್ಪ ಅಂದ್ರೆ 72 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಭಾಳ ಖುಷಿಯಾಗಿರ್ತಕ್ಕಂಥ ವಿಷಯ. ಸೊ ಒಂದು ದೊಡ್ಡ ಅಚೀವ್ಮೆಂಟನ್ನು ನಿಮ್ಮಿಂದ ನಾನು ತೆಗೆದುಕೊಂಡಿದ್ದೇನೆ. ಸೊ ನಾನು 1000 ರೀಚ್ ಆಗಲಿಕ್ಕೆ ಇನ್ನೂ 200 ಸಬ್ಸ್ಕ್ರೈಬರ್ ಅವಶ್ಯಕತೆ ಇರೋದ್ರಿಂದ ಸೊ ತಾವೆಲ್ಲರೂ ಹೊಸದಾಗಿ ನನ್ನ ಚಾನಲನ್ನು ಈ ಒಂದು ಸಬ್ಸ್ಕ್ರೈಬ್ ಮಾಡ್ದೇ ಯಾರ್ಯಾರು ನೋಡ್ಕೊತಾ ಇರ್ತೀರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದು ನನ್ನ ರಿಕ್ವೆಸ್ಟು. ಯಾಕಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆದರೆ ನನಗೆ ಹೆಲ್ಪ್ ಆಗ್ತೈತಿ. ಸೊ ಅದಕ್ಕಾಗಿ ಆ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿಕೊಡ್ರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಅಂತ ಹೇಳ್ತಾ, ನೀವು ಯಾರು ನೋಡ್ರಿ ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿರ್ತೀರಿ ಬಟ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಂಗಿಲ್ಲ. ಸೊ ಬೆಲ್ ಐಕಾನನ್ನು ನೀವು ಕ್ಲಿಕ್ ಮಾಡಿದಾಗ ನನ್ನ ಎಲ್ಲ ಒಂದು ವಿಡಿಯೋಸು ನಿಮಗೆ ಬಂದು ತಲುಪ್ತಾವು. ಸೊ ಅವಾಗ ಏನಾಗ್ತೈತಿ ಅಂದರೆ ನನಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ಅದಕ್ಕಾಗಿ ಯಾರೂ ಸಹಿತ ದಯಮಾಡಿ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ ಐಕಾನನ್ನು ಮಾಡದೆ ಮರಿಬೇಡ್ರಿ ದಯಮಾಡಿ. ಇದೊಂದು ನನಗೆ ಸಣ್ಣ ಹೆಲ್ಪನ್ನು ಮಾಡ್ತಕ್ಕಂಥದ್ದು. ಸೊ ನಿಮ್ಮಿಂದ ನನಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಅದಕ್ಕಾಗಿ ಯಾರು ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಲ್ಲ, ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬನ್ನು ಮಾಡಿ ನನ್ನ ಚಾನಲನ್ನು ನೋಡಿರಿ. ನಾನು ಸಹಿತ ಒಂದು ಸಣ್ಣ ಯೂಟ್ಯೂಬರ್ ಈ ಒಂದು ಜರ್ನಿಯಲ್ಲಿ. ಸೊ ನನಗೂ ಸಹಿತ ಸಪೋರ್ಟನ್ನು ಮಾಡಿರಿ, ನನಗೂ ಸಹಿತ ಇಲ್ಲಿ ಒಂದು ಮೇಲ್ ಬರಲಿಕ್ಕೆ ಹೆಲ್ಪನ್ನು ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಯಾಕಂತ ಹೇಳಿದ್ರೆ 1000 ರೀಚ್ ಆಗಲಿಕ್ಕೆ ಇನ್ನೂ 200 ಸಬ್ಸ್ಕ್ರೈಬರ್ ಅವಶ್ಯಕತೆ ಇರೋದ್ರಿಂದ ನಿಮ್ಮ ಒಂದು ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದು ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ನನ್ನ ಒಂದು ಚಾನಲನ್ನು ಯೂಟ್ಯೂಬ್ ಹೋಗಿ ಸರ್ಚ್ ಮಾಡಿದಾಗ ಗೀತಾ ನಿಂಗನಗೌಡ್ರು ಯೂಟ್ಯೂಬ್ ಚಾನಲ್ ಅಂತ ನೀವು ಸರ್ಚ್ ಮಾಡಿದರೆ ನನ್ನ ಒಂದು ವಿಡಿಯೋಸ್ಗಳು ಕಂಡುಬರ್ತಾವೆ. ಸೊ ಸಬ್ಸ್ಕ್ರೈಬನ್ನು ಮಾಡ್ಕೊರಿ, ಬೇರೆಯವ್ರಿಗೂ ಸಹಿತ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ. ಪ್ಲೀಸ್ ಏನು ಮಾಡಿರಿ ಅಂತಂದ್ರೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ಖುಷಿಯಾಗಿರ್ತಕ್ಕಂಥ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಬಹಳ ಖುಷಿ ಆಯಿತು. ಸೊ ನೋಡಿರಿ, 200, 150, 150, 500 ಆದಾಗೂ ಸಹಿತ ಈ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇವತ್ತೂ ಸಹಿತ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಅದಕ್ಕಾಗಿ ಶೇರ್ ಮಾಡಿಕೊಂಡೆ. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ದಯಮಾಡಿ ಯಾರ್ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ಒಂದು ಸವಣೂರಿನ ವಿಷಯಗಳನ್ನು ಮತ್ತೆ ನಾನೇನು ಮಾಡ್ತೇನೆ ಹೊತ್ತು ತರ್ತೇನೆ. ಸೊ ಹಾವೇರಿ ಡಿಸ್ಟ್ರಿಕ್ಟ್ ಸವಣೂರು ತಾಲೂಕಿನ ಒಂದು ಊರಲ್ಲಿರ್ತಕ್ಕಂಥದ್ದು ನಾವು. ಸೊ ಅದಕ್ಕಾಗಿ ನಮ್ಮ ಒಂದು ಗ್ರಾಮದ, ನಮ್ಮ ಒಂದು ಊರಿನ, ನಮ್ಮ ಒಂದು ತಾಲೂಕಿನ, ಜಿಲ್ಲೆಯ ಎಲ್ಲ ವಿಶೇಷತೆಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಮತ್ತೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ, ಸೊ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು, ಯಾಕೆ ತಡ ಮಾಡ್ತೀರಿ? ಪಟ್ ಅಂತ ಹೋಗಿ ಗೀತಾ ನಿಂಗನಗೌಡ್ರು ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗಿಂದ ನನಗೊಂದು ಮೆಸೇಜನ್ನು ಹಾಕಿರಿ, ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂಥೇಳಿ. ಸೊ ಇಷ್ಟನ್ನು ನನಗೆ ಹೆಲ್ಪ್ ಮಾಡಿರಿ. ಸೊ ಈ ಒಂದು ಹೆಲ್ಪು ನನಗೆ ಬಹಳ ದೊಡ್ಡದಾಗ್ತೈತಿ. ಸೊ ಅದಕ್ಕಾಗಿ ಮತ್ತೇನೋ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ನೀವು ಸಪೋರ್ಟ್ ಮಾಡ್ತೀರ ಅಂಥೇಳಿ ಕನ್ಫರ್ಮ್ ಇರೋದ್ರಿಂದ ಸೊ ಕೇಳ್ತಾ ಇದ್ದೀನಿ. ನೀವೆಲ್ಲರ ಒಂದು ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ, ನನ್ನ ಚಾನಲನ್ನು ಗ್ರೋ ಮಾಡಲಿಕ್ಕೆ. ಸೊ ಅದಕ್ಕಾಗಿ ಈ ಒಂದು ಶ್ರಾವಣದ ಮಾಸದ ಪ್ರಯುಕ್ತ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನೆನಪಿರಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಿಮ್ಮಿಂದ, ಈ ಒಂದು ಸಾಧನೆ ನಿಮ್ಮಿಂದ. ಇಷ್ಟೆಲ್ಲ ಸಬ್ಸ್ಕ್ರೈಬರ್ ಆಗಲಿಕ್ಕೆ ಕಾರಣನೂ ನೀವೇ. ಸೊ ಅದಕ್ಕಾಗಿ ಈ ಒಂದು ಎಲ್ಲ ಸಂತೋಷ ನಿಮಗಾಗಿ, ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ದಯಮಾಡಿ ಏನು ಮಾಡಿರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಇದು ನನ್ನ ರಿಕ್ವೆಸ್ಟ್ ಅಂದ್ಕೊಡ್ರಿ. ಸೊ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಜೊತೆಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಸೊ ಅದು ಸಹಿತ ಕೌಂಟ್ ಆಗ್ತೈತಿ. ಚಾನಲನ್ನು ಸ್ಕಿಪ್ ಮಾಡದೆ ನೋಡಿರಿ, ಎಲ್ಲ ವೀಡಿಯೋಸನ್ನು ನೋಡಿರಿ, ಲೈಕ್ ಮಾಡಿರಿ. ಏನಾದರೂ ಇದ್ರೆ ಕಮೆಂಟ್ಸ್ ಮೂಲಕ ಹೇಳ್ರಿ, ನಾನು ಸಹಿತ ತಿದ್ಕೋತೀನಿ. ಸೊ ಭಾಳ ಖುಷಿ ಆಯಿತು. 772 ಸಬ್ಸ್ಕ್ರೈಬರ್ ನನ್ನ ಚಾನಲ್ಗೆ ಬಂದಿದ್ದಕ್ಕೆ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ತೆ.